ನಮಸ್ತೆ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ಮುದ್ದು ಮಕ್ಕಳೇ. ನಾನು ಎಂಬುದು ಅಜ್ಞಾನ, ನನ್ನದು ಎಂಬುದು ಅಹಂಕಾರ, ದೇವನೊಬ್ಬನೇ ನಿತ್ಯ ಸತ್ಯ. ಈ ಸುಭಾಷಿತದೊಂದಿಗೆ ಇವತ್ತಿನ ಕಥೆಯನ್ನ ಪ್ರಾರಂಭಿಸ್ತಾ ಇದ್ದೀನಿ. ಯಾಕೆ ಸುಭಾಷಿತ ಹೇಳ್ದೆ ಅನ್ಕೊಂಡ್ರಾ? ಬನ್ನಿ, ಆ ವಿಷಯನ ಇವತ್ತು ನಾನು ಈ ಒಂದು ಕತೆ ಮೂಲಕ ನಿಮ್ಗೆ ಹೇಳಕ್ ಹೊರಟಿದ್ದೀನಿ. ತುಂಬಾ ವರ್ಷಗಳ ಹಿಂದೆ ಪ್ರಭು ಶ್ರೀರಾಮಚಂದ್ರ ಇದ್ರಲ್ಲ, ಆ ಕಾಲದ ಕತೆ ಇದು. ಅವರ ಆಸ್ಥಾನದಲ್ಲಿ ಒಂದು ಬಗೆಹರಿಸಲಾಗದ ಒಂದು ಸಮಸ್ಯೆ ಬಂತು. ಹೇಗಪ್ಪ ಇದನ್ನ ಬಗೆಹರಿಸೋದು ಅಂತ ಶ್ರೀರಾಮಚಂದ್ರಗಳೇ ಸ್ವಾಮಿಗಳೇ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ರು. ಹಿಂಗೆ ಇದನ್ನ ಬಗೆಹರಿಸೋದು ಅಂತ ಗೊತ್ತಾಗ್ಲಿಲ್ಲ. ಸರಿ ಅಂತ ಅನ್ಬಿಟ್ಟು ಆ ಒಂದು ವಾದನ ಇಟ್ರು, ಒಂದು ಸಭೆಯಲ್ಲಿ ಈ ಸಮಸ್ಯೆನ ಇಟ್ರು. ಆ ಸಮಸ್ಯೆಯನ್ನ ಇಟ್ಟಾಗ ಏನಿರ್ಬೋದು ಈ ಸಮಸ್ಯೆ ಅಂತ ಅಂದ್ರೆ, ಇದು ರಾಗಿ ಮತ್ತೆ ಅಕ್ಕಿಯಲ್ಲಿ ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತ ಒಂದು ವಾದ. ರಾಗಿ ಮತ್ತೆ ಅಕ್ಕಿಯಲ್ಲಿ ವಾಗ್ವಾದನ, ಶ್ರೇಷ್ಠತನನ ಅಂತ ನೀವು ಅನ್ಕೋಬಹುದು. ಹೌದು, ಬಂದಿತ್ತು ಈ ಸಮಸ್ಯೆ. ಆಗ ವಿದ್ವಾಂಸರುಗಳು, ಪಂಡಿತರುಗಳು ಅವರೆಲ್ಲ ವಾದ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೊಂದ್ ಕಡೆ ರಾಗಿಯ ಪರವಾಗಿ ರೈತರು, ತುಂಬಾ ಬಡಗ ಜನಗಳು ಅವರೆಲ್ಲರೂ ವಾದ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವರಿಬ್ಬರ ವಾದ ಏನಿತ್ತು ಅಂತ ಈಗ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಏನಂದ್ರೆ, ಪಂಡಿತೋತ್ತಮರೆಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಅಕ್ಕಿ ತುಂಬಾ ಪೂಜನೀಯವಾದದ್ದು, ಮಂಗಳ ಕಾರ್ಯಗಳಲ್ಲಿ ಯೂಸ್ ಮಾಡ್ತೀವಿ, ಆ ಮನುಷ್ಯ ಹುಟ್ಟಿನಿಂದ ಸಾಯೋ ತನಕ ಆ ಅಕ್ಕಿಯ ಬಳಕೆ ಎಲ್ಲ ಕಡೆ ಇರುತ್ತೆ ಅಂತ. ಆಮೇಲೆ ತುಂಬಾ ಶ್ರೇಷ್ಠವಾದದ್ದು, ಪವಿತ್ರ ಕಾರ್ಯಗಳಿಗೆ ಬಳಸ್ತೀವಿ ಅಂತ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಇತ್ತ ರಾಗಿಯನ್ನು ವಾದ ಮಾಡ್ತಿದ್ದ ರೈತರುಗಳು ಹೇಳಿದ್ರು, ರಾಗಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು, ಮತ್ತೆ ಬಡವರ ಬಂಧು ಕೂಡ, ತುಂಬಾ ಬಡತನದಲ್ಲಿರೋ ಮನುಷ್ಯರಿಗೂ ಕೂಡ ಇದು ಕೈಗೆ ಎಟುಕುವ ಬೆಲೆಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಇವರಿಬ್ಬರ ವಾದನ ಪ್ರಭು ರಾಮಚಂದ್ರ ಸ್ವಾಮಿಗಳು ಕೇಳಿಸ್ಕೊಂತಾನೆ ಇದ್ರು. ಹಾಗೆ ಇದೇನಪ್ಪ, ಹೆಂಗಪ್ಪ ಬಗೆಹರಿಸೋದು ಅಂತ ಅವ್ರಿಗೂ ಚಿಂತೆ ಆಯ್ತು. ಸರಿ, ತಲೆಯಲ್ಲೊಂದು ಯೋಚನೆ ಬಂತು. ನೋಡಿ, ಒಂದ್ ಕೆಲ್ಸ ಮಾಡಿ, ಒಂದು 6 ತಿಂಗಳ ಕಾಲ ಅಕ್ಕಿಯನ್ನು ರಾಗಿಯನ್ನು ಒಂದೊಂದು ವಾಡೆಯಲ್ಲಿ ಇಡಿ ಅಂತ ಹೇಳಿದ್ರು. ವಾಡೆ ಅಂದ್ರೆ ಆಗಿನ ಕಾಲದಲ್ಲಿ ಆಹಾರವನ್ನು ಸಂಗ್ರಹಿಸ್ತಿದ್ದ ಒಂದು ದೊಡ್ಡದಾದ ಪಾತ್ರೆ ಅಂತರದ್ದು ಅಂತ ಹೇಳ್ಬೋದು, ಬಾಕ್ಸ್ ತರ. ಆ ತರದನ್ನ ವಾಡೆ ಅಂತ ಕರೀತಾ ಇದ್ರು. ಆ 2 ಸಪರೇಟ್ ವಾಡೆಗಳಲ್ಲಿ ಅಕ್ಕಿಯನ್ನು ರಾಗಿಯನ್ನು ಇರಿಸಲಾಯಿತು. ಕಳೆದ 6 ತಿಂಗಳ ಕಾಲ ಸಮಯ ಸಿಕ್ಕಿತ್ತು ಸ್ವಾಮಿಗಳಿಗೆ, ಶ್ರೀರಾಮಚಂದ್ರರಿಗೆ 6 ತಿಂಗಳು ಸಿಕ್ಕಿತ್ತು ಈ ಸಮಸ್ಯೆನ ಹೆಂಗ್ ಬಗೆಹರಿಸೋದು ಅಂತ ಯೋಚನೆ ಮಾಡ್ತಾನೆ ಇದ್ರು. 6 ತಿಂಗಳು ಕಳೀತು. ಸರಿ ಅಂತ ಆ ವಾಡಿಯಲ್ಲಿರೋ ಅಕ್ಕಿನೂ ರಾಗಿನೂ ಕರ್ಕೊಂಡ್ ತಗೊಂಬನ್ನಿ ಅಂತ ಸ್ವಾಮಿಗಳು ಹೇಳಿದ್ರು, ಪ್ರಭುಗಳು. ಹಾಗೆ ಹೇಳಿದಾಗ ಸರಿ ಅಂತ ತಗೊಂಬರಕ್ಕೆ ಅಂತ ತೆಗೆದ್ರೆ, ಆ ರಾಗಿ ಹೇಗಿಟ್ಟಿದ್ರು ಅಂದ್ರೆ ಶೇಖರಣೆ ಮಾಡುವಾಗ ಹೇಗೆ ಇಟ್ಟಿದ್ರು ಅದೇ ರೀತಿ ಇತ್ತು, ಏನು ಬದಲಾವಣೆ ಇರ್ಲಿಲ್ಲ. ಒಂದ್ ಸಣ್ಣದೇನು ಧೂಳು ಹುಳು ಏನು ಬಿದ್ದಿರ್ಲಿಲ್ಲ ಅದಕ್ಕೆ, ಅಷ್ಟು ಚೆನ್ನಾಗಿತ್ತು. ಆಮೇಲೆ ಅಕ್ಕಿ ತೆಗೆದು ನೋಡ್ತಾರೆ, ಅಕ್ಕಿ ಫುಲ್ ಗೂಡಾಗಿದೆ, ಹುಳು ಬಂದಿದೆ, ಅದು ತುಂಬಾ ಪೌಡ್ರ್ ತರ ಆಗ್ಬಿಟ್ಟಿದೆ. ಹಿಂಗೆ ಇದನ್ನ ಯೂಸ್ ಮಾಡೋದು ಅಂತಾನು ಅವ್ರಿಗೆ ಯೂಸ್ ಮಾಡಕ್ಕೆ ಅದು ಯೋಗ್ಯವಿಲ್ಲ, ಅಷ್ಟು ಹಾಳಾಗೋಗಿದೆ ಅದು. ಸರಿ, ರಾಮಚಂದ್ರರು ಹೇಳಿದ್ರು, ನೋಡಿದ್ರಾ, ಯಾವತ್ತು ಬಣ್ಣವನ್ನಾಗ್ಲಿ ನೋಡಿ ಯಾವುದನ್ನು ನಿರ್ಧರಿಸಬಾರ್ದು. ಒಂದು ವಸ್ತುವಿನ, ಯಾವ್ದಾದ್ರೂ ಒಂದು ಆಹಾರ ಪದಾರ್ಥದ ಬೆಲೆಯನ್ನ ಅದರಲ್ಲಿರುವ ಸತ್ವದಿಂದಾಗಿ ನಾವು ತಿಳ್ಕೋಬೇಕು ಅಂತ ಹೇಳಿದ್ರು. ಸರಿ, ಏನಪ್ಪಾ ಹಿಂಗೆಲ್ಲ ನೋಡುವಾಗ ಯಾವುದೇ ನಾವು ನೋಡಿದಾಗ ಇದೆಲ್ಲ ಹೇಳದ್ನಲ್ಲ, ಹೊರಗಿನ ಸತ್ವಕ್ಕೆ ಬೆಲೆ ಕೊಡ್ಬೇಕು ಅಂತ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಇಟ್ಟಂ ತಿಂದವನು ಬೆಟ್ಟವನ್ನು ಕಿತ್ತಿಟ್ಟನು ಅಂತ. ಅಂದ್ರೆ ಅಷ್ಟು ಶಕ್ತಿ ಈ ರಾಗಿಯಲ್ಲಿ ಸಿಗತ್ತೆ ಅಂತ ಹಿರಿಯರು ಹೇಳಿದ್ದಾರೆ. ಹಾಗಂತ ಅಕ್ಕಿನ ಈಗಳಿತೀನಿ ಅಂತ ಅಲ್ಲ, ಅಕ್ಕಿಯಲ್ಲೂ ಕೂಡ ತುಂಬಾ ಒಳ್ಳೆ ಸತ್ವ ಇರುತ್ತೆ. ಆದ್ರೆ
ಯಾವಾಗ ಇದು ವಾದ ಅಂತ ಬಂತೋ ಅಥವಾ ಅದಕ್ಕೆ ಬೆಲೆ ಅಂತ ನಿರ್ಧಾರ ಆಗುತ್ತೋ, ಅದರ ಒಳಗಿನ ಸತ್ವ ಅಂತ ನೋಡುವಾಗ ರಾಗಿಗೆ ಹೆಚ್ಚು ಪ್ರಾಮುಖ್ಯತೆ, ಹೆಚ್ಚಿನ ಸತ್ವ ಇರುತ್ತೆ. ಅದು ಈ ಕಥೆಯಿಂದ ನಮಗ್ ತಿಳಿಯುತ್ತೆ. ಮಕ್ಕಳೇ, ಅರ್ಥ ಆಯ್ತಲ್ಲ? ರಾಗಿ ಕಪ್ಪಗಿದೆ, ಅದರಿಂದ ಮಾಡಿರೋ ಹಿಟ್ಟು ಅಥವಾ ಅದರಿಂದ ಮಾಡಿರೋ ರೊಟ್ಟಿ ಕಪ್ಪಗಿದೆ, ನಂಗೆ ತಿನ್ನಕ್ಕಾಗಲ್ಲಪ್ಪ, ಅದನ್ನ ತಿನ್ಬಿಟ್ರೆ ನಾವೆಲ್ಲ ಕಪ್ಪಗಾಗಿ ಹೋಗ್ತೀವಿ ಅನ್ನೋ ಮನೋಭಾವನ ಬಿಟ್ಬಿಡಿ, ಆಯ್ತಾ? ರಾಗಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಹಾಗಾಗಿ ರಾಗಿಯನ್ನ ರಾಮಧಾನ್ಯ ಅಂತಾನೂ ಕರೀತಾರೆ. ಓಕೆನಾ? ಇವತ್ತಿನ ಈ ಕತೆ ನಿಮ್ಗಿಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.